ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ. ಬರೀ ಅವನು ಫೇಲ್ ಆದ, ಇವನು ಫೇಲ್ ಆದ, ಅವನು ಫೇಲ್ ಆದ, ಇವನು ಫೇಲ್ ಆದ, ನಾನು ಫೇಲು ಅಂತ ಹೇಳಲೇ ಇಲ್ಲ, ಸೈಲೆಂಟ್ ಅದು. ಇವತ್ತು ಉತ್ತರ ಹಂಗೆ. ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು, ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ. ನೆನ್ನೆ ಪರಮೇಶ್ವರರು ಉತ್ತರ ಅದೇ ಕೊಟ್ಟಿದ್ದು. ನಮ್ಮ CM ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು. ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ, ಅವರು ಭಾಷಣದಲ್ಲೂ ಹೇಳಿದ್ದಾರೆ, ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಕೊಟ್ಟಿಲ್ಲ ಅಂದಮೇಲೆ ಕೊಟ್ಟವ್ರು ಯಾರು? ಪೊಲೀಸವರು. ಕೂತ್ಕೋತೀರಾ ದಯಮಾಡಿ. ನೀವು ಅನುಮತಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ಸರ್, ಮಾತಾಡಿ. ಕೂತ್ಕೊಂಡ್ರೆ ಹೇಳ್ತೀನಿ. ಆಯ್ತು, ಹೇಳಿ ಸರ್. 2009ರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ, ಪೊಲೀಸ್ನವರು ಆರ್ಡರ್ಸ್. ಏನಪ್ಪ ಅಂತಂದರೆ ಲೈಸೆನ್ಸಿಂಗ್ ಆರ್ಡರ್ಸ್ನ ತಗೋಬೇಕು ಅಂತ. ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ. 2009ರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ, ಇದು ತಗೋಬೇಕು ಅಂತ ಇದೆ, ಇವ್ರು ತಗೊಂಡೇ ಇಲ್ಲ. ವಿತೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ದೇ ಹ್ಯಾವ್ ಕಂಡಕ್ಟೆಡ್ ದಿ ಫಂಕ್ಷನ್. ಅವ್ರು ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೇಳೋದು, ಪೊಲೀಸ್ನವ್ರು ನಿಲ್ಲಿಸ್ತಿಲ್ವ ಅಂತ ಸಸ್ಪೆಂಡ್ ಮಾಡೋದು. ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗಳು ಹೆಂಗೆ ಹೋದ್ರು? ಅದಕ್ಕೆ ಇಸ್ ಎ ಇಲ್ಲೀಗಲ್ ಫಂಕ್ಷನ್. ಇಟ್ ಈಸ್ ಎ ಇಲ್ಲೀಗಲ್. ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು. ಆದಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ DK ಶಿವಕುಮಾರ್ ಯಾಕೆ ಹೋದರು? ನಮ್ಮ ಪ್ರಶ್ನೆ ಅಷ್ಟೇ. ಇದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ, ಆಮೇಲೆ ಬಿಡಿ, ನಿಮ್ಮ ಪಾರ್ಟಿಯವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ. ವೆರಿ ಸಿಂಪಲ್. ಅಲ್ಲ, ನೆನ್ಸ್ಕೊಂಬೇಡ ಅಂದ್ರೆ ಬೇಡ, ನೀನು ನೆನ್ಸ್ಕೊಳ್ಳೋದೇ ಇಲ್ಲ. ನಾವು ಕಾರ್ಯಕ್ರಮ ನಡೀತು. ಅಲ್ಲಿ ಶಂಕರು, ನಮ್ಮ ಅಧ್ಯಕ್ಷರು KC ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ನೋಡ್ತಾ ಇದ್ರು. ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದು 10 ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಪರ್ಸನಲ್ ಕೇಳಿದ್ರು. ನಾನು ಹೋಗಿದ್ದು ನಿಜ, ಅಲ್ಲಿ ಇದ್ದಿದ್ದು ನಿಜ. ಅವ್ರಿಗೆಲ್ಲ RCB ಅವ್ರಿಗೆಲ್ಲ ಯಾರು ಮಾತು ಕೇಳಲ್ಲ ಸರ್, ನೀವು ಒಂದು ಮಾತು ಹೇಳಬೇಕು ಅಂತ ಅಂದರು. ನಾನು ಹೇಳಿದ್ದು ಹೇಳ್ತಾ ಇದ್ದೆ, ಇದೇ ಮಾತನ್ನ ನಾನು ಮುಂದೆ ಐ ಹ್ಯಾವ್ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್. ನಾನು ನಾನೇನು ಹೋಗಿಲ್ಲ ಅಂತ ಪರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ. ಇಟ್ ಈಸ್ ಮೈ, ನನ್ನ ಜವಾಬ್ದಾರಿ ಇದೆ, ನಾನು ಹೋಗಿದ್ದೀನಿ, ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವ್ರು ಹೇಳಿದ್ರು ಅಂತ ಅಟೆಂಡ್ ಮಾಡಿದ್ದೀನಿ. ಅಲ್ಲಿ ಹೋಗಿದ್ದೀನಿ, ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನನ್ನ ಅನುಮಾನ ಏನು ಅಂದರೆ, ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು 10,000 ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ. ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದ್ರಿ? 4 ಲಕ್ಷ ಜನ ಸೇರ್ತಾರೆ, 5 ಲಕ್ಷ ಜನ ಸೇರ್ತಾರೆ, ಮೊದಲಿನ ರಾತ್ರಿನೇ ಎಲ್ಲರೂ ಕೂಡ ಗೊತ್ತಿತ್ತು. ನೀವೀಗ ಹೇಳ್ತೀರಿ 5 ಹೆಣ ಬಿದ್ದರ ಮೇಲೂ 1 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ. ಅಂದರೆ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ? ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ತದೆ ಇದೆ ಸರ್. ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು 1 ಗಂಟೆನಲ್ಲಿ. ಕೇಳಿ ಸರ್, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ 1 ಗಂಟೆನಲ್ಲಿ ಇಷ್ಟು ಪೊಲೀಸ್ ಫೋರ್ಸನ್ನು ನಾವು ಡ್ರಾ ಮಾಡಿ 25 ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ 2 ದಿವಸದಲ್ಲಿ. ಈಗ ತಾವೇ ಬಂದು ಹೇಳಿ 1 ನಿಮಿಷ ಸರ್, ಚರ್ಚೆ ಆಗಿದೆ, ಉತ್ತರ ಅಲ್ಲ, ಕ್ಲಾರಿಫಿಕೇಶನ್. ಹೌದು, ಆಗ್ತದ ಏನು ಹೇಳಿದ್ರೆ ಹೇಳೋದು. 1 ನಿಮಿಷ ಅಮೆರಿಕದ ಹೇಳಿದ್ದಾರೆ ಅವರು. ಸರ್ ನನ್ನ ವಿನಂತಿ ಇಷ್ಟೇನೆ,
ನೀವು ಬೇರೆ ಬೇರೆ ಉದಾಹರಣೆ ಕೊಟ್ಟು ನೀವು ಸಮರ್ಥನೆ ಮಾಡ್ಕೊಂಡ್ರಿ. ನಿಮ್ಮ ಫೇಲ್ಯೂರ್ ಇದರಲ್ಲಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಡಾಕ್ಟರ್ ರಾಜ್ಕುಮಾರ್ ಮುಂಚಿನ ದಿವಸ ರಾತ್ರಿ ಮಾತಾಡಿದ್ರೆ ಇಷ್ಟು ಫೋರ್ಸ್ ಡ್ರಾ ಮಾಡಿದ್ರೆ ಅವರು, ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸಿಗೆ ಕೊಡ್ಲಿಲ್ಲ, ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ. ಇದೊಂದು ದುರಂತ. 11 ಜನರ ಸಾವು, ಅದ್ರ ಹೊಣೆನ ನೀವು ಹೊತ್ಕೊಳ್ಬೇಕು. ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಮಾಡಿದೇನೆ ಏನು ಸರ್ಕಾರದ ಹಣೆ ಬರ ಏನು ಡ್ರಾ ಮಾಡ್ಲಿಲ್ಲ? ನೀವೇ ಕಾರಣ ಅಂತೇಳಿ ನೀವು ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಜ್ಞಾನೇಂದ್ರ ಅವರು ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು 15-16 ಸಾವಿರ ಪೊಲೀಸರು ಬೆಂಗಳೂರಲ್ಲಿದ್ದಾರೆ ಅಂತ. ಇಲ್ಲಿ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಕೊನೆಯಲ್ಲಿದ್ದು 175 ಜನ, 194 ಜನ. ಇಲ್ಲಿ 194 ಜನ ಅಷ್ಟೇ ಇದ್ದಿದ್ದು. ಆ CC ಕ್ಯಾಮ್ರಾದಲ್ಲಿ 515 ಜನ ಇದ್ರು, ಸೈನ್ ಮಾಡಿರೋ ಮಾತ್ರ 194 ಜನ. ನಾನು ಮಾತಾಡುವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ, ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ರು, ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ, ಕೊನೆಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದು ಎಷ್ಟು, ಇಷ್ಟು ಡೀಟೈಲ್ ಹೇಳಿದ್ದೀನಿ. ಅದು ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ, ಅದನ್ನು ಕೂಡ ನಮ್ಮನ್ನ ಹೇಳಿದ್ದೀನಿ. ನಾ ಇಲ್ಲಿ ಪ್ರಶ್ನೆ ಬಂದಿರೋದು, ಪದೇ ಪದೇ CM ಅವರು ನನಗೆ ಗೊತ್ತೇ ಇಲ್ಲ ಸ್ಟೇಡಿಯಂನಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ. ಈಗ DPR ಯಾರ ಅಡಿಯಲ್ಲಿ ಬರ್ತೈತೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತೈತೆ. DPR